ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ 1 ಚಾನಲ್ಗೆ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸೈಯದ್, ಕಣ್ಮರೆಯಾದ ಕಣ್ಮಿನಿ ಅಮೂಲ್ಯ ರತ್ನ, ಬೆಳಗಾವಿ ಜಿಲ್ಲೆಯ ರೈಲ್ವೆ ಸಚಿವರಾದಂಥ ಸುರೇಶ್ ಅಂಗಡಿಯವರ ಅಸೂನಿಗಿದ್ದು ಬೆಳಗಾವಿ ಜಿಲ್ಲೆಗೆ ಒಂದು ತುಂಬಲಾರದ ನಷ್ಟ. ಈಗ ಮರೆಯಾದ ಕಣ್ಮಿನಿ ಎಲ್ಲರೂ ಸಾಂತ್ವನ ವ್ಯಕ್ತಪಡಿಸ್ತಾ ಇದ್ದಾರೆ. ಅನೇಕ ರಾಜ್ಯ ಮತ್ತು ರಾಷ್ಟ್ರ ನಾಯಕರು ಅವರು ಮನೆಗೆ ಬಂದು ಹೋದರು, ರಾಜ್ಯಪಾಲರು ಬಂದರು, ಇಂದು ಮುಖ್ಯಮಂತ್ರಿ ಬಂದಿದ್ದಾರೆ ಯಡಿಯೂರಪ್ಪನವರು, ಪ್ರಹ್ಲಾದ್ ಜೋಶಿಯವರು ಬಂದಿದ್ದರು, ಎಂತೆಂಥ ದೊಡ್ಡ ಮಹಾನ್ ನಾಯಕರು ಸಾಂತ್ವನ ಹೇಳಲಿಕ್ಕೆ ಬಂದರು. ಆದರೆ ಈಗ ರಾಜಕೀಯ ಚಟುವಟಿಕೆ ಬೆಳಗಾವಿ ಜಿಲ್ಲೆಯ ಉಪಚುನಾವಣೆ ಲೋಕಸಭೆಗೆ ಗರಿಗೆದರಿದವೆ. ಯಾರು ಅಭ್ಯರ್ಥಿ, ಯಾರು ಗೆಲ್ಲುವ ಕುದುರೆ, ಯಾರಿಗೆ ಟಿಕೆಟ್ ನೀಡಬೇಕು ಅನ್ನೋದೇ ಈಗ ವರಿಷ್ಠರಿಗೆ ಒಂದು ಚಿಂತೆಗೀಡು ಮಾಡುವಂಥ ಪರಿಸ್ಥಿತಿಯಾಗಿದೆ ವೀಕ್ಷಕರೇ. ಯಾಕೆಂದರೆ ಸುರೇಶ್ ಅಂಗಡಿಯವರ ಮನೆಗೆಯಲ್ಲಿಯೇ ಟಿಕೆಟ್ ಕೊಡಬೇಕಂದ್ರೆ ಅವರು ಅಷ್ಟು ಪ್ರಭಾವಶಾಲಿ ಆಗಿ ಅವರು ಮತದಾರರ ಬೇಟೆ ಆಡಬಹುದಾ? ಅದು ಒಂದು ಯಕ್ಷ ಪ್ರಶ್ನೆ ಇದೆ. ಯಾಕೆಂದರೆ ಸುರೇಶ್ ಅಂಗಡಿಯವರು ತಮ್ಮಷ್ಟಕ್ಕೆ ತಾವೇ ಪರ್ಯಾಯವಾಗಿ ಬೆಳೆದರು ವಿನಃ ಅವರ ಮನೆತನದವ್ರನ್ನ ಯಾವುದೇ ಟಚ್ದಲ್ಲಿ ಇಡಲಿಲ್ಲ. ಸಮಾಜ ಸೇವೆ ಮಾಡಿರಬಹುದು, ಆದರೆ ಪರ್ಯಾಯವಾಗಿ ಒಬ್ಬರನ್ನ ಯಾರನ್ನು ತಯಾರು ಮಾಡಲಿಲ್ಲ. ಆದರೆ ಈಗ ತಯಾರು ಆಗಲಿಕ್ಕೆ ಒಂದು 4-5 ಅಭ್ಯರ್ಥಿಗಳು ಪೈಪೋಟಿ ನಡೆಸಿದ್ದು. ಯಾಕೆಂದರೆ ಕರ್ನಾಟಕ ಜಿಲ್ಲೆಯಲ್ಲಿಯೇ ಬೆಳಗಾವಿ ಜಿಲ್ಲೆ ದೊಡ್ಡ ಜಿಲ್ಲೆ, ಅನೇಕ ಲಕ್ಷಾಂತರ ಬಹುಮತ ಮತಗಳಿವೆ ಇಲ್ಲಿ. ಆ ಎಲ್ಲ ಮತಗಳು ಪರ್ಯಾಯ ಜಾತಿವಾರ ಲೆಕ್ಕಾಚಾರದಂತೆ ಅನೇಕ ಪ್ರಬಲ ಕೋಮಿನವರು ಇಲ್ಲಿ ವಾಸ ಮಾಡಿದ್ದಾರೆ. ಆ ಮತದಾರರು ಯಾರ ರೀತಿ, ಯಾವ ಮತದಾರ ಯಾವ ಜಾತಿಗೆ ಸೀಮಿತ ಆಗ್ತಾನೆ, ಅದರಲ್ಲಿ ಕರ್ನಾಟಕದಲ್ಲಿ BJP ಇದೆ, ಕೇಂದ್ರದಲ್ಲಿಯೂ BJP ಇದೆ, 27 ಸಂಸದ ಸದಸ್ಯರು BJP ಇದ್ದಾರೆ. ಇದು ಒಂದು ಹಿಡ್ಕೊಂಡ್ರೆ 26ರಲ್ಲಿ ಇದು ಒಂದು +1 27 ಆಗುತ್ತೆ. ಇದನ್ನೆಲ್ಲ ವಿಚಾರ ಮಾಡಿದಾಗ ಇಲ್ಲಿ BJP ಬಾವುಟವೇ ಸಹಿತ. ಯಾಕೆಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕೆಲವು ಉಪಚುನಾವಣೆಗಳಲ್ಲಿ ಸ್ಥಳೀಯ ಚುನಾವಣೆ, ಶಾಸಕ ಚುನಾವಣೆಯಲ್ಲಿ ಮಾತ್ರ ಆಡಳಿತ ಪಕ್ಷದ ವಿರೋಧ ಮತದಾರ ನೀಡಿರಬಹುದು. ಆದರೆ ಲೋಕಸಭೆಗೆ ಮಾತ್ರ ಕೆಲವು ಅಂಶಗಳು ಕಡಿಮೆ ಆಗ್ತವೆ. ಇದರಿಂದ BJP ಇಲ್ಲಿ ಬೆಳಗಾವಿಯಲ್ಲಿ ಪ್ರಭಾವಶಾಲಿಯಾಗಿ ಬೆಳೆಯಲು ಅಂಗಡಿ ಬಹಳ ಪ್ರಯತ್ನ ಪಟ್ಟಿದ್ದರು. ಅವರು ಬಹುಮತದಿಂದ 4 ಸಾರಿ ಸಂಸತ್ ಸದಸ್ಯರಾಗಿದ್ದರು, 1 ಸಾರಿ ರೈಲು ಮಂತ್ರಿಯಾಗಿದ್ದರು. ಈಗ ಒಂದು ರ್ಯೂಮರ್ ತಯಾರಾಗ್ತಾ ಇದೆ, ಒಂದು ಎಲ್ಲರ ಬಾಯಲ್ಲಿ ಆಗ್ತಾ ಇದೆ. ಬೆಳಗಾವಿ ಲೋಕಸಭೆ ಮತ್ತೆ BJPಗೆ ಬಂದರೆ ಅದು ರೈಲು ಮಂತ್ರಿ ಅವರ ಆತ್ಮಕ್ಕೆ ಶಾಂತಿ ಸಿಗುವಂತೆ ಸುರೇಶ್ ಅಂಗಡಿ ಅವರ ಕನಸು ನನಸಾಗಬೇಕಾದ್ರೆ ಯಾರು BJPಯಿಂದ ಬೆಳಗಾವಿ ಲೋಕಸಭೆಗೆ BJP ಅಭ್ಯರ್ಥಿಯಾಗಿ ಆಯ್ಕೆ ಆಗ್ತಾರೆ ಅವರಿಗೆ ರೈಲ್ವೆ ಮಂತ್ರಿ ಅಂತ ಕೆಲವು ಹಿರಿಯ ಧುರೀಣರು ಮತ್ತು ಮತದಾರರ ಅಭಿಪ್ರಾಯ ಸಹಿತ ಇದೇ ಆಗಿದೆ. ಅದಕ್ಕಾಗಿ ಪೈಪೋಟಿ ಮಾಡ್ತಾ ಇರೋರು ಯಾರು ಅಂದರೆ ಅದರಲ್ಲಿ ಮೊದಲಿಗರಾಗಿ ಅಮರಸಿಂಹ ಪಾಟೀಲ್, ಮಾಜಿ ಸಂಸತ್ ಸದಸ್ಯರು ಮತ್ತು ಬ್ಯಾರಿಸ್ಟರ್ ಆಗಿ ಒಂದು ದೊಡ್ಡ ಉನ್ನತ ವಿದ್ಯಾಭ್ಯಾಸ ಮಾಡಿದಂಥ 1 ಸಾರಿ ಸಂಸತ್ ಸದಸ್ಯರಾಗಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಹಾಕಿದ್ದಾರೆ. ವರಿಷ್ಠರು ಇವರಿಗೆ ಒಲವು ತೋರಿಸ್ತಾರ. ಅದೇ 2ನೇ ಸಾಲಿನಲ್ಲಿ ಒಕ್ಕುಂದಂಥ ಒಬ್ಬ BJP ಲೀಡರ್ ಇದ್ದಾರೆ, MB ಜಿರ್ಲಿ ವಕೀಲರಿದ್ದಾರೆ, ವಿಶ್ವನಾಥ್ ಪಾಟೀಲ್ರಿದ್ದಾರೆ. ಇಲ್ಲಿ ಕುರುಬರ ಮತದಾರರಿದ್ದಾರೆ, ಲಿಂಗಾಯತ ಮತದಾರರಿದ್ದಾರೆ, ಅಲ್ಪಸಂಖ್ಯಾತ ಮತದಾರರಿದ್ದಾರೆ. ಯಾವ ರೀತಿ BJP ಟಿಕೆಟು ವರಿಷ್ಠರು ಯಾರಿಗೆ ಅನುಕೂಲ ಮಾಡಿಕೊಡ್ತಾರೆ ಅದು ಗೆಲ್ಲುವ ಕುದುರೆಯಾಗಿ ಪರಿಣಾಮಕಾರಿಯಾಗೋದು. ಅದೇ 2ನೇ ಸಾಲಿನಲ್ಲಿ ಕಾಂಗ್ರೆಸ್ ಪಕ್ಷವು ಸಹಿತ ಇಲ್ಲಿ ಪ್ರಬಲ ಇದೆ. ಸತೀಶ್ ಜಾರಕಿಹೊಳಿ ಶಕ್ತಿ ಒಂದು ಬಹಳ ಮಹಾಶಕ್ತಿಯಾಗಿ ಹೊರಹೊಮ್ಮಿದೆ. ಸತೀಶ್ ಜಾರಕಿಹೊಳಿ ಯಾವ ಆಯ್ಕೆ ಮಾಡ್ತಾರೆ, ಯಾವ ಅಭ್ಯರ್ಥಿ ಸೂಚನೆ ಮಾಡ್ತಾರೆ ಅದು ಸಹಿತ ತೀವ್ರವಾಗಿ ಪೈಪೋಟಿ ಕೊಡುವಂಥ ಶಕ್ತಿ ಸತೀಶ್ ಜಾರಕಿಹೊಳಿಯಲ್ಲಿದೆ ವೀಕ್ಷಕರೇ. ಅದಕ್ಕಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಇವತ್ತು ಯಡಿಯೂರಪ್ಪ ಯಾವ ಸೂಚನೆ ಸಲಹೆ ಕೊಡ್ತಾರೆ ಪಕ್ಷಕ್ಕಾಗಿ, ಅಲ್ಲಿ ಬೆಳಗಾವಿ ಗ್ರಾಮೀಣ ಜಿಲ್ಲಾಧ್ಯಕ್ಷ ಸಂಜಯ್ ಪಾಟೀಲ್ಗೂ ಕೊಡಬೇಕು ಅಂತ ಕೂಗಿದೆ. ಆದರೆ ಮತಗಳ ಬೇಟೆ ಆಡೋರು ಯಾರು, ಮತಗಳನ್ನು ಯಾವ ರೀತಿ ಸೆಳೆತಾರೆ, ಅವರು ಸೆಲೆಬ್ರೇಟಿವಾಗಿ ಒಬ್ಬ ವ್ಯಕ್ತಿ ಅಲ್ಲಿ ಜನರಿಗೆ ಪರಿಚಿತವಾಗಬೇಕಾಗತ್ತೆ. ಮನೆಗೆ ಟಚ್ ಇರುವಂಥ ವ್ಯಕ್ತಿ ಯಾರಂದರೆ ಅದರಲ್ಲಿ ಅಮರ್ ಸಿಂಗ್ ಪಾಟೀಲ್ ಒಮ್ಮೆ ಸಂಸತ್ ಸದಸ್ಯರಾಗಿ ಚಿರಪರಿಚಿತರಾಗಿದ್ದಾರೆ. ಅದಕ್ಕೆ ಬೆಳಗಾವಿಯ ಉಸ್ತುವಾರಿ ಮಂತ್ರಿ
ರಮೇಶ್ ಜಾರಕಿಹೊಳಿ ಮತ್ತು ಯಡಿಯೂರಪ್ಪ ಯಾವ ನಿರ್ಣಯ ತೆಗೆದುಕೊಳ್ತಾರೆ ಅದರ ಮೇಲೆ ಅವಲಂಬಿತ ಆಗುತ್ತೆ. ಅವರು ಯಾರಿಗೆ ಸೂಚನೆ ಮಾಡ್ತಾರೆ ಅದನ್ನು ಸಹಿತ ಇವತ್ತು ಕುತೂಹಲದಿಂದ ಕಾದು ನೋಡ್ತಾ ಇದ್ದಾರೆ ವೀಕ್ಷಕರೇ. ಅಂತೂ ಬೆಳಗಾವಿ ಜಿಲ್ಲೆಯ ಒಂದು ಉಪಚುನಾವಣೆ ಲೋಕಸಭೆ ತೀವ್ರ ಹಣಾನಿಯಿಂದ ಕೂಡಬಹುದು. ಅದಕ್ಕೆ ಯಾವ ರೀತಿ ವರಿಷ್ಠರು ತೀರ್ಮಾನ ತೆಗೆದುಕೊಳ್ತಾರೆ, ಸತೀಶ್ ಜಾರಕಿಹೊಳಿ ಯಾವ ಅಭ್ಯರ್ಥಿ ತಮ್ಮ ಗರಡಿಯಲ್ಲಿ ತಯಾರು ಮಾಡಿ ಅವರು ಯಾವಾಗಲೂ ಶಾಂತ ರೀತಿ ಇರ್ತಾರೆ, ಆದರೆ ತಕ್ಷಣ ಒಂದು ಅಭ್ಯರ್ಥಿಯನ್ನು ಘೋಷಣೆ ಮಾಡ್ತಾರೆ. ಆ ಅಭ್ಯರ್ಥಿ ಪೈಪೋಟಿ ಕೊಡುವುದರಲ್ಲಿ ಶಕ್ತಿ ಮತ್ತು ತಾಕತ್ನೊಂದಿಗೆ ಬರ್ತಾರೆ. ಅದನ್ನು ಯಾವ ರೀತಿ ರಣಚಕ್ರ ಮತ್ತು ರಣವ್ಯೂಹವನ್ನು ವ್ಯೂಹ ಮಾಡ್ತಾರೆ, ಯಾವ ರೀತಿ ಹೆಣೆಯುತ್ತಾರೆ ಸತೀಶ್ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಅವರ ಮೇಲೆ ಸಂಪೂರ್ಣವಾಗಿ ಅವಲಂಬಿತ ಆಗುತ್ತೆ ಬೆಳಗಾವಿ ಲೋಕಸಭಾ ವೀಕ್ಷಕನೇ. ಇದು ಮತದಾರರು ಯಾವ ರೀತಿ ಒಲಿತಾರೆ ಅದನ್ನು ಕಾದು ನೋಡಬೇಕಾಗುತ್ತೆ ವೀಕ್ಷಕರೇ. ಇವತ್ತಿನ ಇದೊಂದು ಸುರೇಶ್ ಅಂಗಡಿಯವರ ಪರ್ಯಾಯ, ಅವರ ಸಾವಿನ ನಂತರ ಉಪಚುನಾವಣೆಯಲ್ಲಿ ಗೆಲ್ಲೋರು ಯಾರು ಸೋಲೋರು ಯಾರು ಅನ್ನೋದೇ ಒಂದು ವಿಶ್ಲೇಷಣೆ ವೀಕ್ಷಕರೇ. ಮತ್ತೆ ನಂಬರ್ 1 ಚಾನಲ್ಗೆ ನೀವು ಫಾಲೋ ಮಾಡೋದನ್ನು ಮರೆಯಬೇಡಿ. ನಂಬರ್ 1 ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರುತ್ತೇನೆ ವೀಕ್ಷಕರೇ. ನಮಸ್ಕಾರ.